ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ಸ್ವಲ್ಪ ವಿಶಿಷ್ಟವಾಗಿರುವಂತಹ ಪ್ರೋಟೀನ್ ರಿಚ್ ಮತ್ತು ಐರನ್ ರಿಚ್ ಆಗಿರುವಂತಹ ತಿಂಡಿಯೊಂದಿಗೆ ಬಂದಿದ್ದೇನೆ. ಇದನ್ನು ನೀವು ಬೆಳಗಿನ ತಿಂಡಿಗೂ ಮಾಡ್ಕೋಬೋದು, ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಹೆಸರು ಕಾಳು, ಒಂದು ಮುಷ್ಟಿ ಆಗುವಷ್ಟು ಶೇಂಗಾ ಎಲ್ಲವನ್ನು ನೆನೆಸಿ ಮೊಳಕೆ ತರಿಸ್ಕೊಂಡಿದ್ದೇನೆ. ಈ ಕಾಳುಗಳನ್ನು ಮೊಳಕೆ ತರಿಸೋದು ಹೇಗೆ ಅಂತ ಎಲ್ರಿಗೂ ಗೊತ್ತು, ಅದನ್ನು ನಾನು ಮತ್ತೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ. ಅದನ್ನು ಚಾಪರಿಗೆ ಹಾಕಿ ಈ ಥರ ಚಾಪ್ ಮಾಡ್ಕೋಬೇಕು ನೀಟಾಗಿ, ಅಥವಾ ಮಿಕ್ಸರಿಗೆ ಹಾಕಿ ತರಿಯಾಗಿ ರುಬ್ಕೊಂಡ್ರು ಓಕೆ. ಚಿಕ್ಕ ಬೌಲಲ್ಲಿ ನೆನೆಸಿರುವಂತಹ ಹೆಸರು ಕಾಳು ನೆಂದು ಮೊಳಕೆ ಬಂದಮೇಲೆ ದೊಡ್ಡ ಬೌಲಲ್ಲಿ ಒಂದು ಬೌಲ್ ಆಗುತ್ತೆ. ಆಮೇಲೆ ಒಂದು ಆನಿಯನನ್ನು ಅದೇ ಚಾಪರಿಗೆ ಹಾಕಿ ಚಾಪ್ ಮಾಡಿ ಹಾಕಿದ್ದೀನಿ. ಆಮೇಲೆ ಒಂದು ಕ್ಯಾರೆಟನ್ನು ಚಾಪ್ ಮಾಡಿ ಹಾಕಿದ್ದೀನಿ, ಒಂದು ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಚಾಪ್ ಮಾಡಿ ಹಾಕಿದ್ದೀನಿ, ಒಂದು ಕಟ್ ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಚಾಪ್ ಮಾಡಿ ಹಾಕಿದ್ದೀನಿ. ನೀವು ಪಾಲಕ್ ಬದಲಿಗೆ ಬೇಕಂದರೆ ನುಗ್ಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ನಿಮ್ಗೆ ಯಾವ್ದು ಇಷ್ಟನೋ ಆ ಸೊಪ್ಪನ್ನು ಹಾಕ್ಕೋಬಹುದು. ಆಮೇಲೆ ಒಂದು ಕುಟ್ಟಾಣಿಯಲ್ಲಿ ಒಂದು 4-5 ಬೆಳ್ಳುಳ್ಳಿ ಹೆಸಳು, ಒಂದು 1/4 ಇಂಚ್ ಆಗುವಷ್ಟು ಶುಂಠಿ, 1 ಚಮಚ ಜೀರಿಗೆ, ಆಮೇಲೆ 1 ಚಮಚ ಬಿಳಿ ಎಳ್ಳು ಎಲ್ಲವನ್ನು ಈ ರೀತಿ ಕುಟ್ಕೋಬೇಕು. ಅದನ್ನು ಚೆನ್ನಾಗಿ ಕುಟ್ಟಿ ಆದಮೇಲೆ ಈ ಹೆಸರು ಕಾಳಿನ ಮಿಕ್ಸಿಗೆ ಸೇರಿಸ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚ ಅರಿಶಿನ, ಒಂದು 1/4 ಚಮಚ ಆಗುವಷ್ಟು ಗರಂ ಮಸಾಲೆ ಪೌಡರ್, ಇದು ಆಪ್ಷನಲ್ಲು ಗರಂ ಮಸಾಲೆ ಪೌಡ್ರು, ಎಲ್ಲವನ್ನು ಹಾಕ್ಕೋಬೇಕು. ಆಮೇಲೆ ಈ ದೊಡ್ಡ ಬೌಲಲ್ಲಿ ನೋಡಿ ಅರ್ಧ ಬೌಲ್ ಆಗುವಷ್ಟು ಕಡಲೆ ಹಿಟ್ಟು, ಇನ್ನು ಅರ್ಧ ಬೌಲ್ ಆಗುವಷ್ಟು ರವೆ, ಸೂಜಿ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಕೆಲವೊಮ್ಮೆ ಈ ವೆಜಿಟೇಬಲ್ಸು ಮತ್ತು ಸೊಪ್ಪನ್ನು ಹಾಕಿ ರೀತಿ ಮಿಕ್ಸ್ ಮಾಡಿದಾಗ ಅದು ತಾನೇ ನೀರು ಒಡೆಯುತ್ತೆ, ನೀರು ಬೇಕಾಗಲ್ಲ. ಕೆಲವೊಮ್ಮೆ ನೀರು ಬೇಕಾಗುತ್ತೆ. ನೀರು ಬೇಕು ಅನಿಸಿದರೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿದ್ದೀನಿ, ಮಕ್ಕಳಿಗೂ ಇದು ಓಕೆ ಅಂತ. ಆಮೇಲೆ ಹಸಿಮೆಣಸು ಬೇಕಂದರೆ ಹಾಕ್ಕೋಬೋದು, ಸಣ್ಣದಾಗಿ ಹೆಚ್ಚಿ. ನಾನು ಹಾಕಿಲ್ಲ, ಏನಕ್ಕೆಂದರೆ ನಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂತ. ಆಮೇಲೆ ಹೀಗೆ ದೋಸೆ ತವಾನ ಇಡಲಿಕ್ಕೆ ಕೆಳಗಡೆ ಒಂದು ಮೆಟಲ್ ಶೀಟನ್ನು ಇಟ್ಕೊಂಡಿರ್ತೀನಿ, ಇಲ್ಲಾಂದರೆ ಮಧ್ಯೆ ಹಾಕಿರುವಂಥದ್ದು ತುಂಬ ಸೀದೋಗುತ್ತೆ. ಅದಕ್ಕಾಗಿ ಮೆಟಲ್ ಶೀಟ್ ಇಟ್ಕೊಂಡು ದೋಸೆ ತವಾನ ಇಟ್ಕೊಂಡು ಅದು ಕಾದ್ಮೇಲೆ ಈ ರೀತಿ ಸಣ್ಣದಾಗಿ ಹಾಕ್ಕೋಬೇಕು ತವಾ ಮೇಲೆ. ಇದಕ್ಕೆ ಇತ್ತೀಚೆಗೆ ಎಲ್ಲರೂ ಪ್ಯಾನ್ ಕೇಕ್ ಅಂತ ಹೇಳ್ತಾರೆ. ನಾವೆಲ್ಲ ಇದಕ್ಕೆ ಸಿಂಪಲ್ಲಾಗಿ ಆನಿಯನ್ ದೋಸೆ ಅಥವಾ ಉತ್ತಪ್ಪ ಅಂತ ಹೇಳೋದು. ಪ್ಯಾನ್ ಕೇಕ್ ಅಂತ ಹೇಳಿದ್ರೇ ಆ ಹೆಸರೇ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕಾಗಿ ನಾವು ಪ್ಯಾನ್ ಕೇಕ್ ಅಂತ ಹೇಳ್ತೀವಿ. ಆಮೇಲೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಹಾಕಬೇಕು, ಎಣ್ಣೆ ಬೇಕಂದ್ರೂ ಹಾಕ್ಕೋಬೋದು, ನಿಮ್ಮ ಇಷ್ಟ. 1 ನಿಮಿಷ ಅಥವಾ 1.5 ನಿಮಿಷ ಮುಚ್ಚಿಟ್ಟು ಅದು ಆಮೇಲೆ ಮುಚ್ಚಳವನ್ನು ತೆಗೆದು ತಿರುಗಿಸಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ನೋಡಿ, ಈ ಬ್ಯಾಕ್ ಸೈಡ್ ಬೆಂದಿದ್ದೊಂದು ಸ್ವಲ್ಪ ಕಡಿಮೆ ಆಗಿದೆ, ಆ ಸೈಡ್ ಬೆಂದಮೇಲೆ ಮತ್ತೆ ತಿರುವು ಹಾಕಿ ಮತ್ತೆ ಬೇಯಿಸ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೋಬೇಕು. ನೋಡಿ, ಈಗ ತಿರುವು ಹಾಕ್ತಿದ್ದೀನಿ. ಒಂದೊಂದು ನಿಮಿಷ ಬಿಟ್ಬಿಟ್ಟು ಬೇಯಿಸ್ಕೋಬೇಕು. ಫ್ಲೇಮನ್ನು ತುಂಬ ಹೈ ಫ್ಲೇಮ್ ಇಟ್ಕೋಬಾರ್ದು, ಮೀಡಿಯಮ್ ಫ್ಲೇಮ್ ಸಾಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗುತ್ತೆ ಬೇಗ, ಒಳಗಡೆ ಬೇಯಲ್ಲ ಅನ್ನೋಂಗಾಗುತ್ತೆ, ಸ್ವಲ್ಪ ದಪ್ಪ ಇರುತ್ತಲ್ಲ ಅದಕ್ಕಾಗಿ. ನೋಡಿ, ಈಗ ಇದು ಎರಡೂ ಕಡೆ ಬೆಂದಿದೆ ಚೆನ್ನಾಗಿ. ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಿದ್ದೇನೆ. ನೋಡಿ, ಎರಡು ಕಡೆ ಯಾವ ಥರ ಬೆಂದಿದೆ ಅಂತ ಕಾಣಿಸ್ತಾ ಇದೆಯಲ್ಲ. ಆಮೇಲೆ ಇದಕ್ಕೆ ಅರಿಶಿನ ಹಾಕಿರೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅರಿಶಿನ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಸಾಫ್ಟಾಗಿ ಬರ್ತಿದೆ. ಹೀಗೆ ನಾನೀಗ ಇದನ್ನು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ಈಗ ಸ್ಪ್ರೌಟೆಡ್ ಮೂಂಗ್ ಪ್ಯಾನ್ ಕೇಕ್ ನೋಡಾಯಿತು. ಇನ್ನೊಂದು ರೆಸಿಪಿ ಮಾಡ್ಬೋದು ಅಂತ ಹೇಳಿದೆ, ಅದು ನೋಡಿ ಇದೆ ಪಡ್ಡು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದೇ ಬ್ಯಾಟರ್ಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪಿಜ್ಜಾ ಸೀಸನಿಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಪಡ್ಡು ತವಾವನ್ನು ಸ್ಟವ್ ಮೇಲಿಟ್ಟು ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಎಲ್ಲ ಗುಳಿಗಳಲ್ಲೂ ಎಣ್ಣೆಯನ್ನು ಹಾಕಿದ್ದೀನಿ ನಾನು, ಕೊಬ್ಬರಿ ಎಣ್ಣೆ. ನೀವು ಬೇಕಂದರೆ ಇದಕ್ಕೂ ಸಹ ತುಪ್ಪವನ್ನೇ ಹಾಕ್ಕೋಬೋದು. ಆಮೇಲೆ ಎಲ್ಲ ಗುಳಿಗಳಲ್ಲೂ ಇದೇ ಹಿಟ್ಟನ್ನು ಹಾಕಬೇಕು. ಇದಕ್ಕೆ ಫ್ರೂಟ್ ಸಾಲ್ಟ್ ಅಥವಾ ಸೋಡಾ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ವೆಜಿಟೇಬಲ್ಸು ಮತ್ತು ಪಾಲಕ್ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಸಾಫ್ಟಾಗಿ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಸೋಡಾ ಎಲ್ಲ ಹಾಕಿದರೆ ಒಳ್ಳೆಯದಲ್ಲ ಅಲ್ವಾ. ನನ್ನ ಮಕ್ಕಳಿಗೆ ಮಾಡಿಕೊಡ್ತಿರೋದು, ಯಾರಿಗೂ ಅದೇನು ಒಳ್ಳೆಯದಲ್ಲ. ಇದು ಕ್ರಿಸ್ಪಿಯಾಗೂ ಬರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಈ ಪಡ್ಡು ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಅರ್ಜೆಂಟಿಗೆ ಮಾಡ್ಕೊಬಿಡ್ಬೋದು. ಈಗ ಕೆಲವು ಮಕ್ಕಳು ಸ್ಪ್ರೌಟ್ಸ್ ತಿನ್ನಲ್ಲ ನೋಡಿ, ಅದಕ್ಕೆ ಸಾಲ್ಟ್ ಹಾಕ್ಕೊಟ್ರು ತಿನ್ನಲ್ಲ, ಲೆಮನ್ ಹಾಕಿ ಅಥವಾ ಏನು ಸರ್ಕಸ್ ಮಾಡಿದ್ರು ಸ್ಪ್ರೌಟ್ಸನ್ನು ತಿನ್ನಲ್ಲ. ಬಟ್ ಮಕ್ಕಳು ಸ್ಪ್ರೌಟ್ಸ್ ತಿನ್ನಲಿ ಹೇಗಾದರೂ ಅಂತ ಇರುವಾಗ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ.
ಇದು ಆ್ಯಕ್ಚುಲಿ ಮಾರ್ನಿಂಗ್ ಪ್ಯಾನ್ ಕೇಕ್ ಚೆನ್ನಾಗಿರುತ್ತೆ, ಈವ್ನಿಂಗಿಗೆ ಪಡ್ಡು ಚೆನ್ನಾಗಿರುತ್ತೆ. ಮನೆಯಲ್ಲೇ ಟೊಮೆಟೊ ಕೆಚಪ್ಗಳನ್ನು ಮಾಡ್ಕೊಂಡು ನೀವು ಅದ್ರ ಜೊತೆನೂ ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ತಿರುವು ಹಾಕಿದ್ಮೇಲೆ ನೋಡ್ತಿದ್ದೀರಲ್ಲ, ಹಾಗೆ ಒಂದು ಸ್ವಲ್ಪ ಸ್ಪೂನಲ್ಲಿ ಪ್ರೆಸ್ ಮಾಡಿ ಆಯಿತಾ, ಆವಾಗ ನೀಟಾಗಿ ಅದು ತವಕ್ಕೆ ತಾಗ್ಬಿಟ್ಟು ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೆ. ಈಗ ಒಂದೇ ಬ್ಯಾಟರಿಂದ 2 ರೆಸಿಪಿ ರೆಡಿಯಾಗಿದೆ, ಒಂದು ಪಡ್ಡು, ಇನ್ನೊಂದು ಪ್ಯಾನ್ ಕೇಕು. ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.